ಕ್ಯಾನ್ಸರ್ ಯಾಕೆ ಬಂತು ನಮಗೆ ಗೊತ್ತಿಲ್ಲ. ಎಣ್ಣೆಯಲ್ಲಿ ಕರಿದಂತಹ ಪದಾರ್ಥಗಳು ಎಲ್ಲರಿಗೂ ಆಲ್ಮೋಸ್ಟ್ ಇಷ್ಟ ಆಗುವಂತಹ ಪದಾರ್ಥನೇ. ಮಕ್ಕಳುಗಳು ತುಂಬಾ ಅಳ್ತಾರೆ ಅಂತ ಹೇಳಿ ಈ ಚಿಪ್ಸ್ ಪ್ಯಾಕೆಟ್ಗಳನ್ನ ಸರಮಾಲೆನೆ ಕೊಡಿಸ್ತಾ ಇದ್ದೀರಾ. ನಮಸ್ತೆ ವೀಕ್ಷಕರೇ, ಇವತ್ತು ನಾನು ನಿಮ್ಮ ಮುಂದೆ ಒಂದು ಹೊಸ ವಿಷಯದ ಮುಖಾಂತರ ಬಂದಿದ್ದೇನೆ. ಏನಪ್ಪಾ ಆ ಹೊಸ ವಿಷಯ ಅಂತ ಅಂದ್ರೆ, ನೀವು ದಿನನಿತ್ಯ ಸಿಹಿ ತಿನಿಸುಗಳನ್ನ ತಿಂತೀರಾ. ಅದ್ರ ಜೊತೆಗೆ ಈ ತಿಂಡಿ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ಅದರಲ್ಲೂ ಎಣ್ಣೆಯಲ್ಲಿ ಕರಿದಂತಹ ಪದಾರ್ಥಗಳು ಎಲ್ಲರಿಗೂ ಆಲ್ಮೋಸ್ಟ್ ಇಷ್ಟ ಆಗುವಂತಹ ಪದಾರ್ಥನೇ. ಇದು ಜಾಸ್ತಿ ಮಕ್ಕಳಿಗೆ, ಮಧ್ಯವಯಸ್ಕರಿಗೆ, ವಯಸ್ಸಾದವ್ರಿಗೆ ತುಂಬಾ ಇಷ್ಟ ಆಗುವಂತಹ ಒಂದು ಕರಿದ ಪದಾರ್ಥ ಅಂತ ಹೇಳ್ಬೋದು. ಏನಪ್ಪಾ ಅಂತ ಅಂದ್ರೆ ಚಿಪ್ಸು ಯಾರಿಗೆಲ್ಲ ಇಷ್ಟ ಆಗಲ್ಲ, ಎಲ್ಲರಿಗೂ ಇಷ್ಟ ಆಗುವಂತಹ ಸಂಗತಿ ಇದೆ. ಏನಂದ್ರೆ ಬಸ್ ಸ್ಟೇಷನ್ ಅಲ್ಲಿ ಆಗಿರ್ಬೋದು, ಮತ್ತೆ ಟ್ರೈನ್ ಸ್ಟೇಷನ್ ಅಲ್ಲಿ ಆಗಿರ್ಬೋದು, ಆದಷ್ಟು ತುಂಬಾ ಜನ ಎಲ್ಲಾದ್ರೂ ದೂರ ಪ್ರಯಾಣ ಮಾಡ್ಬೇಕು ಅಂತ ಅಂದ್ರೆ ಇದನ್ನ ಕ್ಯಾರಿ ಮಾಡ್ತಾ ಹೋಗ್ತಾರೆ. ಇದನ್ನ ಒಂದ್ ಪ್ಯಾಕೆಟ್ ತಿಂದ್ಬಿಟ್ರೆ ಸಾಕು, ತುಂಬಾ ಹೊಟ್ಟೆ ತುಂಬ ಹೋಗ್ಬಿಡುತ್ತೆ. ಈ ಫೀಲು ನಿಮಗೆ ಗೊತ್ತಾಗುತ್ತೆ. ನಮ್ಗೆ ನಮ್ಮ ಊರ್ಗೆ ಹೋಗ್ಬೇಕು ಅಂತ ಅಂದ್ರೆ ಇದನ್ನ ಒಂದ್ ಪ್ಯಾಕೆಟ್ ತಿಂದ್ಬಿಟ್ರೆ ಸಾಕಪ್ಪ, ಹೊಟ್ಟೆ ಹಸಿವು ಬರಲ್ಲ, ಮತ್ತೆ ಮನೆಗೆ ಹೋಗಿ ಊಟ ನೋಡ್ಕೊಳ್ಳೋಣ ಅನ್ನೋ ಲೆಕ್ಕದಲ್ಲೂ ಇರ್ತಾರೆ. ಕೆಲವಷ್ಟು ನಿಮ್ಮ ಖಾಲಿ ಹೊಟ್ಟೆಯಲ್ಲಿ ಸಹ ಇದನ್ನ ತಗೊಳ್ಳೋ ಸಂಗತಿ ಇದೆ. ಆಮೇಲೆ ಮಕ್ಕಳುಗಳು ತುಂಬಾ ಅಳ್ತಾರೆ ಅಂತ ಹೇಳಿ ಈ ಚಿಪ್ಸ್ ಪ್ಯಾಕೆಟ್ಗಳನ್ನ ಸರಮಾಲೆನೆ ಕೊಡಿಸ್ತಾ ಇದ್ದೀರಾ. ಯಾಕೆಂತಂದ್ರೆ ಈಗ ಹೊಸ ಹೊಸ ತರದ ಎಲ್ಲಾ ತರದ ಚಿಪ್ಸ್ ಪ್ಯಾಕೆಟ್ಗಳನ್ನ ನೀವು ನೋಡಿದ್ದೀರಾ. ಏನಪ್ಪಾ ಚಿಪ್ಸ್ ಪ್ಯಾಕೆಟ್ ಅಲ್ಲಿ ಏನು ವಿಶೇಷತೆ ಇದೆ ಅಂತಂದ್ರೆ, ಒಂದು ಸಲಿ ಎಣ್ಣೆಲಿ ಕರಿದಂತಹ ಪದಾರ್ಥ ಆಲೂಗೆಡ್ಡೆ, ನೀವು ಆ ಆಲೂಗೆಡ್ಡೆನ ಒಂದು ಸಲಿ ನೀವು ಒಂದು ಎಣ್ಣೆಗೆ ಹಾಕಿದ್ರಿ ಅಂತ ಅಂದ್ರೆ ಅಲ್ಲಿರುವ ಅಂಶ ಒಂದು ಸಲಿ ಆ ಆಲೂಗೆಡ್ಡೆಗೆ ಸೇರ್ಕೊಳ್ಳುತ್ತೆ. ಮತ್ತೆ ನೆಕ್ಸ್ಟ್ ಸಲಿ ಆ ಎಣ್ಣೆಗೆ ಇನ್ನೊಂದು ಸಲಿ ಅದೇ ಎಣ್ಣೆಗೆ ಆಲೂಗೆಡ್ಡೆನ ಹಾಕ್ತೀರಾ, ಅಲ್ಲಿ ಕೆಲವಷ್ಟು ಆಸಿಡ್ಗಳು ಉತ್ಪತ್ತಿ ಆಗುತ್ತೆ. ಏನಪ್ಪಾ ಅಂದ್ರೆ ಫಾಸ್ಫರಿಕ್ ಆಸಿಡ್, ಮತ್ತೆ ಸಲ್ಫರ್ ಡೈಆಕ್ಸೈಡು, ಆಮೇಲೆ ಮತ್ತೆ ಇನ್ನೊಂದು ಸಲ್ಫರ್ ಹೈಡ್ರಾಕ್ಸೈಡು, ನೆಕ್ಸ್ಟ್ ಬಂದು ಕಾರ್ಸಿನೋಸಿಕ್ ಆಸಿಡ್ ಉತ್ಪತ್ತಿ ಆಗುತ್ತೆ. ಇದೆಲ್ಲ ಉತ್ಪತ್ತಿ ಆಗೋದ್ರಿಂದ ನಮ್ಮ ದೇಹದಲ್ಲಿ ಏನೆಲ್ಲ ಪರಿಣಾಮ ಆಗುತ್ತೆ ಅಂತ ಅಂದ್ರೆ, ಮಕ್ಕಳಿಗೆ ಅದರಲ್ಲೂ ತುಂಬಾ ಎಫೆಕ್ಟ್ ಬೀಳುತ್ತೆ. ಅದ್ರಲ್ಲೇನೆ ಬರೋದು ಕ್ಯಾನ್ಸರ್ಗಳು. ಚಿಕ್ಕ ಮಕ್ಕಳಿಗೆ ಯಾರೆಲ್ಲ ನೀವು ಚಿಪ್ಸ್ ಪ್ಯಾಕೆಟ್ನ ಕೊಟ್ಬಿಟ್ಟು ಮಕ್ಕಳಿಗೆ ಸಮಾಧಾನ ಮಾಡ್ತಾ ಇದ್ದೀರಾ, ಮತ್ತೆ ವಯೋವೃದ್ಧರುಗಳಾಗಿರ್ಬೋದು, ಮತ್ತೆ ಮಧ್ಯವಯಸ್ಕರು, ಏನಪ್ಪಾ ಅಂತ ಅಂದ್ರೆ ಎಲ್ಲದಕ್ಕೂ ಈಗ ಏನೇ ನಾವು ಫುಡ್ನ ಕನ್ಸಂಪ್ಷನ್ ಮಾಡ್ತಾ ಇದ್ದೀವಿ, ಅದಕ್ಕೆಲ್ಲ ನೀವು ಸೈಡ್ಸ್ ಅಂತ ಹೇಳ್ಬಿಟ್ಟು ಚಿಪ್ಸ್ಗಳನ್ನ ಇಟ್ಟು ತಿಂತಾ ಇದ್ದೀರಾ. ಈ ಆಸಿಡ್ಗಳು ಉತ್ಪತ್ತಿ ಆಗೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಆದಷ್ಟು ಹೊಟ್ಟೆ ಹಸಿಯೋದನ್ನ ಕಂಟ್ರೋಲ್ ಆಗುತ್ತೆ, ಮತ್ತೆ ಮಲಬದ್ಧತೆ ಜಾಸ್ತಿ ಆಗುತ್ತೆ. ನಿಮ್ಗೆ ಹೊಟ್ಟೆನೇ ಹಸಿವು ಕಡಿಮೆ ಆಗೋಗ್ಬಿಡುತ್ತೆ. ನಿಮ್ಗೆ ಊಟನ ಜೀರ್ಣ ಆಗೋದಿಕ್ಕೆ ಅದು ಬಿಡೋದಿಲ್ಲ. ತುಂಬಾ ಕೆಟ್ಟ ಆಸಿಡ್ ನಿಮ್ಮ ಬಾಡಿ ಒಳಗೆ ಹೋಯ್ತು ಅಂತ ಅಂದ್ರೆ ನಿಮಗೆ ಅಲ್ಲಿ ಆಕ್ಸಿಜನ್ ಕಡಿಮೆ ಆಗ್ತಾ ಬರುತ್ತೆ. ಅವಾಗ ಈ ಕೆಟ್ಟ ಆಹಾರ ಹೊಟ್ಟೆ ಒಳಗೆ ಹೋಗಿ ನಿಮಗೆ ಕೆಲವೊಂದು ಈ ತರದ ದೊಡ್ಡ ದೊಡ್ಡ ಪರಿಣಾಮಗಳು, ಎಲ್ಲಾ ತರದ ಕ್ಯಾನ್ಸರ್ಗಳಾಗಿರ್ಬೋದು, ಮತ್ತೆ ಜೀರ್ಣಕ್ರಿಯೆಗೆ ಆಗದಿರೋಂಥದ್ದು ಫುಡ್ಗಳನ್ನ ತಗೊಂಡು ನಿಮ್ಗೆ ಬರ್ತಾ ಇರುತ್ತೆ. ಬಟ್ ಕೆಲವೊಂದು ಜನ ಹೇಳೋದು ಹೆಂಗೆ ಅಂತ ಅಂದ್ರೆ, ಈ ಕ್ಯಾನ್ಸರ್ ಯಾಕೆ ಬಂತು ನಮಗ್ ಗೊತ್ತಿಲ್ಲ, ಇದು ಯಾಕೆ ಬಂತು ನನಗೆ ಗೊತ್ತಿಲ್ಲ, ನಾನು ತುಂಬಾ ಒಳ್ಳೆ ಫುಡ್ ತಿಂತಾ ಇದ್ದೆ ಬಟ್ ಏನಕ್ಕೆ ಅಂತ ಗೊತ್ತಿಲ್ಲ. ಯಾಕೆ ಅಂತ ಅಂದ್ರೆ, ನೀವು ಈಗ ಏನೆಲ್ಲ ಫುಡ್ನ ನಿಮ್ಮ ಬಾಡಿಗೆ ತಗೊಂತಾ ಇದ್ದೀರಾ ಅದು ಒಂದು ಪಾರ್ಟ್ ಆಫ್ ಆಗೋಗುತ್ತೆ. ದಯವಿಟ್ಟು ನೀವು ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಈ ತರದ ಆಸಿಡ್ಗಳನ್ನ ನಿಮ್ಮ ಬಾಡಿ ಒಳಗೆ ತಂದ್ಕೊಂತೀರಾ, ಅದು ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ತಿಂತಾ ಬರ್ತೀರಾ, ನೀವೇ ಯೋಚನೆ ಮಾಡಿ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಹೊಸ ತರದ ಹೊಸ ಪದಾರ್ಥಕ್ಕೆ ಏನೇನೆಲ್ಲ ಹಾಕ್ತಾರೆ, ಅದು ಏನೇನೆಲ್ಲ ಆಗುತ್ತೆ, ಯಾವ್ಯಾವ ಕಾಯಿಲೆಗಳಿಗೆ ಇದಕ್ಕೆ ತುತ್ತಾಗ್ತೀರಾ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ತಿಳಿಸ್ಕೊಡೋದಕ್ಕೆ ಬರ್ತೀನಿ. ನಮಸ್ತೆ ವೀಕ್ಷಕರೇ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.